ಕೈ ಆಡಿಸ್ಬೇಕು. ನೋಡ್ತಾ ಇರ್ಬೋದು ನಾನು ಮುಚ್ಚಿ ತೆಗೆದಾಗ ಹೇಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಸೈಡಿಗೆ ಬಂದಿತ್ತು ಅಂತ, ಆ ಥರ ಬಂದಿದೆ ಅಂತ ಆದರೆ ಇದು ಕ್ಲೀನಾಗಿ ಬೆಂದಿದೆ, ಹಸಿ ವಾಸನೆ ಇಲ್ಲ ಅಂತ ಅರ್ಥ. ಸೊ ಈ ಥರ ಮತ್ತೆ ಮುಚ್ಚಿ ತೆಗೆದು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡಾದ್ಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಲಿವರ್ ಕರಿ ರೆಡಿಯಾಗಿರುತ್ತೆ. ಇದು ಚಪಾತಿ ಪೂರಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಮಾಡ್ತಿದ್ಮೇಲೆ ಆರೋಮಾಗೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಘಮ ಘಮ ಅಂತಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ. ಬೇರೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು. ಜೊತೆಗೆ ಇವತ್ತು ನಾನು ಆಚೆ ಹೋಗಿದ್ವಿ, ಅಂದರೆ ನನ್ನ ಸಿಸ್ಟರು ಎಣ್ಣೆ ಮೇಲಿದ್ದಾಳೆ. ಸೊ ಆ ಸೈಡೆಲ್ಲ ಜಾತ್ರೆ ನಡೀತಿತ್ತು. ಸೊ ನಿಮಗೂ ಯೂಸ್ ಆಗಲಿ ಅಂತ ನಾನು ಜಾತ್ರೆಯಲ್ಲಿ ತೆಗ್ದಿರೋಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಂದರೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಅಲ್ಲಿ ಈ ಥರ ಸಾಮಾನೆಲ್ಲ ಮಾರ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೋಡಿ ಹೇರ್ಸಿಗೆಲ್ಲ ಹಾಕ್ತಾರಲ್ವ, ಅಂದರೆ ಮದುವೆ ಫಂಕ್ಷನ್ಗಳಲ್ಲಿ ಆ ಥರದ್ದಿದು ಆರ್ಟಿಫಿಷಿಯಲ್ಲು ತುಂಬ ಚೆನ್ನಾಗಿದೆ. ಸೊ ಹೋಗುವಾಗಲೇ ದೇವ್ರು ಕೂಡ ಬರ್ತಿತ್ತು. ಸೊ ಹಾಗಾಗಿ ದೇವ್ರದ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಥರ ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇವ್ರು ಬಡಿಯೋ ಡೋಲಿನ ಶಬ್ದಕ್ಕೆ ನಮಗೇ ಡ್ಯಾನ್ಸ್ ಮಾಡಬೇಕು ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿ ಬಡಿತಿರ್ತಾರೆ. ನನಗೆ ಹಾಗೆಯೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಮಕ್ಕಳ ಆಟ ಸಾಮಾನಿಂದ ಹಿಡಿದು ಹೆಣ್ಮಕ್ಳು ಯೂಸ್ ಆಗೋವಂಥ ಐಟಮ್ಸು, ಮನೆಗೆ ಯೂಸ್ ಆಗೋವಂಥ ಐಟಮ್ಸು ಪ್ರತಿಯೊಂದು ಮಾರ್ತಿದ್ರು. ನೋಡ್ತಾ ಇರ್ಬೋದು ಪಿಂಗಾಣಿ ಐಟಮ್ಸು ಎಷ್ಟು ಥರ ಮಾರಕ್ಕೆ ಬಂದಿದ್ದಾರೆ. ಒಳ್ಳೆ ವ್ಯಾಪಾರ ಆಗುತ್ತೆ ಅವರಿಗೆ. ಜೊತೆಗೆ ನಮಗೆ ಎಲ್ಲೂ ಸಿಗ್ದಲೇ ಇರೋದು ಈ ಥರ ಜಾತ್ರೆಗಳಿಗೆ ಹೋದರೆ ಎಲ್ಲ ಸಿಗುತ್ತೆ. ಈಗ ಟ್ರೆಂಡಲ್ಲಿರೋ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಥರ ಮಾಡಿದ್ದಾರೆ. ಇದಂತೂ ತುಂಬ ಚೆನ್ನಾಗಿದೆ. ಎಷ್ಟು ಜನ ತೊಗೊಂಡೋಗ್ತಿದ್ರು ಅಂದರೆ ತುಂಬ ಜನ ತೊಗೊಂಡೋಗ್ತಿದ್ರು. ಜೊತೆಗೆ 5 ರುಪೀಸ್, 10 ರುಪೀಸ್, 20 ರುಪೀಸ್ ಈ ಥರ ವೆರೈಟಿ ಆಫ್ ಡಿಸೈನಲ್ಲಿ ಫ್ಲವರ್ಸ್ ಎಲ್ಲ ಮಾರ್ತಿದ್ರು. ಈ ಸೈಡೆಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರೂ ಆಡೋ ಅಂಥ ಆಟಗಳೆಲ್ಲ ಇಟ್ಟಿದ್ರು. ಸೊ ಎಲ್ಲರೂ ಹೋಗಿ ಆಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಆಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ಮಾರ್ತಿದ್ದಾರೆ. ಪಿಂಗಾಣಿ ಐಟಮ್ಸ್ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ವೆರೈಟಿ ಆಫ್ ಐಟಮ್ಸ್ನ ತರಿಸಿದ್ದಾರೆ. ನೋಡ್ತಾ ಇರ್ಬೋದು ಲೇಡೀಸ್ದೆಲ್ಲನೂ ಇದೆ, ಫೋಟೋ ಫ್ರೇಮ್ಸ್ ಇದೆ, ಎಲ್ಲ ಥರನೂ ತರಿಸಿರ್ತಿದ್ದಾರೆ. ನೀವು ಒಂದ್ಸತಿ ಹೋಗಿ ಒಂದು ಎಣ್ಣೆ ಮೇಲೆ ದಾಸರಳ್ಳಿ ಸೈಡು ಜಾತ್ರೆ ನಡೀತಿದೆ. ನಿಮ್ಗೆ ಏನಾದರೂ